ಹೇ ಹಾಯ್ ಬನ್ನಿ ಇಲ್ಲಿ. ನನಗೆ ನೀನಂದ್ರೆ ಇಷ್ಟ ಇಲ್ಲ. ಹಾಯ್ ಅಂದ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗ್ಬಿಟ್ರು. ಕೇಸ್ ನಾನು ಏನಾದ್ರು ನಿಮ್ಗೆ ಅಡಿಗೆ ಮಾಡ್ಕೊಟ್ರೆ ನೀವು ಅದನ್ನ ತಿಂತೀರಾ? ನಾನ್ ತಿನ್ನಲ್ಲ. ಯಾಕೆ ಬ್ರೋ? ಯಾರಂತಾನೆ ಗೊತ್ತಿಲ್ಲ, ನಾನು ಹೆಂಗ್ ತಿನ್ಲಿ. ಇವ್ರ ಅಪ್ಪ ಅಮ್ಮ ಯಾರನ್ನ ವಿಡಿಯೋ ನೋಡ್ತಾರೆ ನೋಡಿ, ಎಕ್ಸಾಮ್ ಇಟ್ಕೊಂಡು ರೋಡ್ ಸುತ್ತಾ ಇದ್ದಾರೆ. ನಾನ್ ಮಾಡಿದ್ರೆ ನೀವು ತಿನ್ಬಿಟ್ರೆ ನೆಕ್ಸ್ಟ್ ಟೈಮ್ ಇಂದ ನೀವು ಪರ್ಸನಲ್ ಅಸಿಸ್ಟೆಂಟ್ ತರ ಇಟ್ಕೊಬಿಡ್ತೀರಾ. ನಿಮ್ಮಮ್ಮ ಚೆನ್ನಾಗಿ ಮಾಡಲ್ವಾ? ಮೀನಾಕ್ಷಿ ಪಕ್ಕ ಇದೇ ತರನೇ ಎಲ್ರು ಸಲ ಹೇಳಿದ್ ಮ್ಯಾಮ್. ನಂಗೆ ನಿಮಿಷದಲ್ಲಿ ಎಷ್ಟು ತರದ ಕಾಗೆಗಳನ್ನ ನೋಡ್ಬಿಟ್ಟೆ ಗೊತ್ತಾ ನಾನು. ಚೆನ್ನಾಗಿ ಕಾಗೆ ಆಡ್ಸಿದ್ರು ನಮ್ ಜನ. ದಯವಿಟ್ಟು ಬೇಡ ವಿನು, ನೀನ್ ಸೊರ್ಕು ಬುರ್ಕು ಅನ್ಕೊಂಡ್ ಮಾಡ್ತೀವಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅಯ್ಯೋ ವಿನು, ಟೇಸ್ಟ್ ಎಲ್ಲ ನೋಡ್ಕಂತ ವಿನು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಫೈನಲಿ ಜಾಯಿಂಟ್ ಫ್ಯಾಮಿಲಿಗೆ 5 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ 500K ಸಬ್ಸ್ಕ್ರೈಬರ್ ಆಗಿದ್ದ ಪ್ರಯುಕ್ತ ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡಬೇಕು ಅಂತ ಹೊರಟಿದ್ದೀನಿ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ನನಗೆ 500K ಸಬ್ಸ್ಕ್ರೈಬರ್ ಆಗಿರೋ ಕಾರಣ ನಾನು ನಿಮ್ಮನೆಗೆ ಬಂದು ಅಡಿಗೆ ಮಾಡ್ಕೊಡ್ತೀನಿ ಅಂತ ಕೇಳ್ತೀನಿ. ಸೊ ಯಾರು ಒಪ್ಕೋತಾರೆ, ಯಾರು ರಿಜೆಕ್ಟ್ ಮಾಡ್ತಾರೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಮನುಷ್ಯ ಬನ್ನಿ ಇಲ್ಲಿ. ಹೇ ಹಾಯ್ ಬನ್ನಿ ಇಲ್ಲಿ. ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ? ಹಾಯ್ ಅಂದ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗ್ಬಿಟ್ರು. ಒಂದ್ ನಿಮಿಷ. ಏನ್ ಪ್ರಾಬ್ಲಮ್ ಮ್ಯಾಮ್ ಆಕ್ಚುಲಿ ಏನು ಅಂತಂದ್ರೆ ಯೂಟ್ಯೂಬ್ ಚಾನಲ್ಗೆ 5 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮ್ಯಾಮ್. ಆಮೇಲೆ ಕಂಗ್ರಾಚುಲೇಷನ್ಸ್ ಹೇಳೋದು. 5 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದೀನಿ. ನಾನು ನಿಮ್ಗೆ ಅಡಿಗೆ ಮಾಡ್ಕೊಡ್ತೀನಿ, ನೀವು ತಿಂತೀರಾ ಅಂತ ಕೇಳ್ತಾ ಇದೀನಿ. ಪಕ್ಕ. ಸೊ ನೀವು ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕು, ನಾನು ನಿಮ್ಗೆ ಅಡಿಗೆ ಮಾಡ್ಕೊಡ್ತೀನಿ, ನೀವು ಅದನ್ನ ಟೇಸ್ಟ್ ಮಾಡಿ. ಮನೆ ಇರೋದು ಕೋಲಾರಲ್ಲಿ. ಪರವಾಗಿಲ್ಲ ಮ್ಯಾಮ್. ಬನ್ನಿ. ಓಕೆ ನಡೀರಿ ಮ್ಯಾಮ್. ಕೋಲಾರಲ್ಲಿ ಇರೋದು. ಕೋಲಾರ್ಗೆ ಏನ್ ಮ್ಯಾಮ್? ಇಲ್ಲೇ ಕೋಲಾರು. ನೀವ್ ಹೇಳೋದ್ ನೋಡ್ರಿ ಯಾವ್ದೋ ಬೇರೆ ಕಿಂಗ್ ದೇಶಕ್ಕೆ ಕರ್ಕೊಂಡು ಹೋಗೋ ತರ ಹೇಳ್ತೀರ. ನಂಗೆ ಗೊತ್ತಾಯ್ತು ಮ್ಯಾಮ್, ನೀವು ಆಗಿರೋ ಒಡವೆ ನೋಡ ನೀವು ಕೋಲಾರದವ್ರು ಅಂತ. ಸರಿ ಬಿಡಿ ಮ್ಯಾಮ್, ನಂಗೆ ಗೊತ್ತಾಯ್ತು ನೀವು ಕರ್ಕೊಂಡು ಹೋಗಲ್ಲ ಅಂತ ಹೇಳಿ. ಎನಿವೇಸ್ ಥ್ಯಾಂಕ್ ಯು. ಚಾನಲ್ ನೋಡ್ತಿರ್ತಾನೆ. ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಲ್ಲ. ನೋಡಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇಷ್ಟ ನಂಗೆ 1 ಮಿಲಿಯನ್ ಆಗಿರೋದು. ನಾನು ಅವಾಗ ನಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೆ. ಫುಲ್ ನಾಚ್ಕೋಬಿಟ್ರು ಅವರು. ಇನ್ ಕೇಸ್ ನಾನು ಏನಾದ್ರು ನಿಮ್ಗೆ ಅಡಿಗೆ ಮಾಡಿ ಕೊಟ್ರೆ ನೀವು ಅದನ್ನ ತಿಂತೀರಾ ಬ್ರೋ? ತಿಂತೀರಿ. ತಿನ್ನಾಗಿರ್ಬೇಕಣ್ಣ. ಬ್ರೋ ಆಬ್ವಿಯಸ್ಲಿ ಬ್ರೋ ತಿನ್ನಂಗೆ ಮಾಡ್ತೀನಿ ಬ್ರೋ. ನನ್ನ ಅಡಿಗೆ ತಿಂದು ಕಿತಾಡಿ ಕಿರಣ್ 4 kg ದಪ್ಪ ಆಗಿದ್ದಾರೆ. ನಾನು ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡ್ಕೊಡ್ತೀನಿ, ನೀವು ಅದನ್ನ ತಿನ್ಬೇಕು. ಏನು ಮಾಡಲಿ ನಾನು, ಏನು ಹೇಳಲಿ. ಸ್ವಲ್ಪ ಯಾಕೆ ಕೆಲಸ ಇದೆಯಾ? ನಾನು ಮನೆಗೆ ಹೋಗ್ಬೇಕು ಅಷ್ಟೇ. ನಾನು ಮನೆಗೆ ಬರ್ತೀನಿ ಅಂದಿದ್ರು, ಬೇರೆ ಕಡೆ ಅಲ್ಲ. ಇಮೋಷನಲ್ ಡ್ಯಾಮೇಜ್. ಕೇಸ್ ನಾನು ಏನಾದ್ರು ನಿಮ್ಗೆ ಅಡಿಗೆ ಮಾಡ್ಕೊಟ್ರೆ ನೀವು ಅದನ್ನ ತಿಂತೀರಾ? ನಾನ್ ತಿನ್ನಲ್ಲ. ಯಾಕೆ ಬ್ರೋ? ಯಾರಂತಾನೆ ಗೊತ್ತಿಲ್ಲ, ನಾನು ಹೆಂಗ್ ತಿನ್ಲಿ. ಬ್ರೋ ಯೂಟ್ಯೂಬರ್ ಗೊತ್ತು ಅಂದ್ರಲ್ಲ ಬ್ರೋ. ಗೊತ್ತು, ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀನಿ ಅದಕ್ಕಂತ. ಟೆಸ್ಟಿಂಗ್ ಆಮೇಲೆ ನಾವು ಅಲ್ಲ ನಿಮ್ ಕಣ್ ಮುಂದೆ ನಿಮ್ ಮನೆಗೆ ಬಂದ್ ಮಾಡೋದ್ ನಾನು ಅಡಿಗೆ. ಇವಾಗಲ್ಲ ಆಗಲ್ಲ. ಯಾಕೆ ಬೇಡವಾ? ಯಾಕೋ ನನ್ನ ಯಾರೋ ಕರ್ಕೊಂಡು ಹೋಗಂಗ್ ಕಾಣಿಸ್ತಾ ಇಲ್ಲ. ಅಲ್ಲ ನನ್ನ ನೋಡ್ರೆ ಅಷ್ಟೊಂದು ಭಯ ಪಡ್ತೀರಾ ನೀವು? ಶಾಕ್ ಆದ್ರಿ? ಇವ್ರು ನನ್ನ ದೇವ್ರು ನೋಡ್ದಂಗ್ ಮಾಡ್ತವ್ರೆ. ಬನ್ನಿ ಮ್ಯಾಮ್, ಇಲ್ಲಿ ನಾನೇನು ಮಾಡಲ್ಲ. ಬನ್ನಿ, ನಾನು ಹೆಣ್ಮಕ್ಳಿಗೆ ಏನು ಮಾಡಲ್ಲ. ಗಂಡ್ ಮಕ್ಳಿಗೆ ಮಾಡ್ತೀರಾ? ಇಲ್ಲ ಮ್ಯಾಮ್, ನಾನು ಆ ಥರದವನಲ್ಲ. ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಒನ್ ಜಾಯಿಂಟ್ ಕನ್ನಡ ಅಂತ ಹೇಳಿ. ಆ ಚಾನಲಲ್ಲಿ 5 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನೋಡಿದ್ರಾ? ಮತ್ತೆ ಕಂಗ್ರಾಚುಲೇಷನ್ಸ್ ಕಮೆಂಟ್ ಹಾಕಿಲ್ಲ. ಥ್ಯಾಂಕ್ ಯು. ಈ ತರ ಕೇಳಿ ಕಂಗ್ರಾಚುಲೇಷನ್ ಹೇಳಿಸ್ಕೊಳೋ ಏಕೈಕ ವ್ಯಕ್ತಿ ಪ್ರಪಂಚದಲ್ಲಿ ಯಾರು ಇದ್ದಾರೆ ಅಂದ್ರೆ ನಾನೇ ಇರ್ಬೇಕು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ. ಇದೊಂದೇ ಮಾಸ್ಟರ್ ಪೀಸು. ನೀವು ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕು, ನಾನು ನಿಮ್ಗೆ ಅಡಿಗೆ ಮಾಡ್ಕೊಡ್ತೀನಿ. ಬನ್ನಿ ಹೋಗೋಣ ಶಿವಮೊಗ್ಗಕ್ಕೆ. ನೀವು ಶಿವಮೊಗ್ಗದರಾ? ನಾನು ಶಿವಮೊಗ್ಗದವನು. ಅಲ್ಲ ಪರವಾಗಿಲ್ಲ, ಶಿವಮೊಗ್ಗ ಹೋಗೋಣ. ನಾನು ಹೆಂಗಿರೋ ಊರಿಗೆ ಹೋಗ್ಬೇಕು ಅನ್ಕೊಂತಿದ್ದೆ, ಒಂದು ಟ್ರಿಪ್ ಆಗುತ್ತೆ. We have exams now. ನಮ್ಮ ಸಾಗರದವರು, ವಿಶಾಲ ಹೃದಯದವರು ಸ್ಪಂದಿಸ್ತಾರೆ ಅಂತೆಲ್ಲ ಅನ್ಕೊಂಡಿದ್ದೆ. ಯಾಕೆ ಜನರೇ? ಹಾಸ್ಟೆಲ್ ಇರೋದು ಆಗಲ್ಲ, ಇಲ್ಲಾಂದ್ರೆ ಕರ್ಕೊಂಡು ಹೋಗ್ತಿದ್ವಿ. ಇದೆಲ್ಲ ಬರೀ ರೀಸನ್ಸ್. ಇಲ್ಲ, ಹಾಸ್ಟೆಲ್ ಇಲ್ಲೇ ಇರೋದು. ಮತ್ತೆ ಇವಾಗ ಎಕ್ಸಾಮ್ ಇಟ್ಕೊಂಡು ರೋಡ್ ಅಲ್ಲಿ ಸುತ್ತಾ ಇದ್ದೀರಾ? ಇವ್ರ ಅಪ್ಪ ಅಮ್ಮ ಯಾರನ್ನ ವಿಡಿಯೋ ನೋಡ್ತಾರೆ ನೋಡಿ, ಎಕ್ಸಾಮ್ ಇಟ್ಕೊಂಡು ರೋಡ್ ಸುತ್ತಾ ಇದ್ದಾರೆ. ಸುಮ್ಮನೆ ತಮಾಷೆ ಮಾಡಿದ್ದು. ಬಟ್ ಇಲ್ಲ ಪಾಪ ನಮ್ಮೂರವರು ನಿಜ ಕರ್ಕೊಂಡು ಹೋಗ್ತಾ ಇದ್ರು. ಎಕ್ಸಾಮ್ಸ್ ಇದೆಲ್ಲ ಅದಕ್ಕೆ. ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ? ನಮ್ಮೂರವ್ರು ಅಂತ ಹೇಳ್ಕೊಂಡಕ್ಕೆ ಬೇಜಾರಾಗ್ತಾ ಇದೆ. ವಿಡಿಯೋ ನೋಡಿ ಲೈಕ್ ಮಾಡ್ತಿದಾರಾ? ಲೈಕ್ ಮಾಡ್ರೆ ಅಲ್ಲ ಮ್ಯಾಮ್, ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದವ್ರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಯಾರೋ ಕರ್ಕೊಂಡು ಹೋಗಂಗ್ ಕಾಣಿಸ್ತಾ ಇಲ್ಲ. ನನ್ನ ಕೈ ರುಚಿ ತಿನ್ಬೇಕು ಅನ್ನೋ ಪುಣ್ಯ ಮಾಡಿರ್ಬೇಕು. ಸೊ ಇನ್ ಕೇಸ್ ನಾನೇನಾದ್ರು ಕುಕ್ ಮಾಡ್ಕೊಟ್ರೆ ನೀವು ತಿಂತೀರಾ ಅಂತ ಕೇಳ್ತಾ ಇದೀನಿ ಮಾ. Of course, why Of not? course. Only non-veg. ಏನ್ ಬೇಕು? ಪ್ರಾನ್ಸ್, ಫಿಶ್, ಚಿಕನ್, ಮಟನ್, ಏನ್ ಬೇಕು Okay. ನಾನ್ ಮಾಡಿದ್ರೆ ನೀವು ತಿನ್ಬಿಟ್ರೆ ನೆಕ್ಸ್ಟ್ ಟೈಮ್ ಇಂದ ನೀವು ಪರ್ಸನಲ್ ಅಸಿಸ್ಟೆಂಟ್ ತರ ಇಟ್ಕೊಬಿಡ್ತೀರಾ. Oh my god. ನೀವು ನನ್ನನ್ನ ನಿಮ್ ಮನೆ ಕರ್ಕೊಂಡು ಹೋಗ್ಬೇಕು, ನಾನು ನಿಮ್ಗೆ ಕುಕ್ ಮಾಡ್ಕೊಡ್ತೀನಿ, ನೀವು ಅದನ್ನ ತಿನ್ಬೇಕು. Oh, ಇದು ತುಂಬಾ ಟಾಸ್ಕ್ ಇದೆ ಅಲ್ವಾ? ಇವಾಗ ಎದ್ರು ಮಾಮು.
ಹೇಳಿ ಹೇಳಿ ಹೇಳಾಯ್ತು ಮ್ಯಾಮ್, ಈಗ ನೀವ್ ಹೇಳ್ಬೇಕು. ಡ್ಯೂಟಿ ಟೈಮಿಂಗ್ ರೀ ಹೆಂಗ್ರಿ ಬರಕ್ಕಾಗತ್ತೆ? ಮ್ಯಾಮ್ ನಂದು ಡ್ಯೂಟಿ ಮ್ಯಾಮ್. ನಿಮ್ದು ಆಲ್ವೇಸ್ ಇರುತ್ತೆ ಅಲ್ವಾ, ಬಟ್ ನಮ್ದು ಹಂಗಿಲ್ಲ ಅಲ್ವಾ. ನನ್ಗೋಸ್ಕರ ನೋಟ್ ದಿಸ್ ಟೈಮ್. ನಮ್ಗೆ ಫೋರ್ಸ್ ಮಾಡೋ ಅಭ್ಯಾಸ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ ಕೇಸ್ ನಾನು ಏನಾದ್ರು ನಿಮಗೋಸ್ಕರ ನಿಮಗಾಗಿ ಅಡಿಗೆ ಮಾಡ್ಕೊಟ್ರೆ ನೀವು ಅದನ್ನ ತಿಂತೀರಾ ತಿನ್ನಲ್ಲ? ಓಕೆ ಬರುತ್ತೆ. ಪಕ್ಕ ತಿಂತೀರಾ? ನೀವು ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕು, ನಾನು ಅಡಿಗೆ ಮಾಡ್ಕೊಡ್ತೀನಿ, ನೀವು ಅದನ್ನ ತಿನ್ಬೇಕು. ಓಕೆ ಬನ್ನಿ. ಇವಾಗೇನು ಕೆಲಸ ಇಲ್ಲ ತಾನೆ? ಏನಿಲ್ಲ, ಒಂದು ಸ್ವಲ್ಪ ಕೆಲಸ ಇದೆ IDFC ಇದರಲ್ಲಿ. ಕಥೆ ಮುಗಿಯಿತೆ ಆರಂಭದ ಮುನ್ನ. ಕರ್ಕೊಂಡು ಹೋಗ್ತಾರೆ ಅಂತ ಫುಲ್ ಖುಷಿ ಆಗ್ಬಿಟ್ಟೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಕೆಲಸ ಇದೆ ಅಂತೆ. ಸರಿ ಬ್ರೋ, ಕಂಟಿನ್ಯೂ ಮಾಡಿ. ಒಂದ್ ನಿಮಿಷಕ್ಕೆ ಎಷ್ಟು ಖುಷಿ ಆಗೋಯ್ತು ಅಂತ ಅಂದ್ರೆ, ಅಪ್ಪ ಪರವಾಗಿಲ್ಲ ಯಾರೋ ಒಬ್ರು ಸಿಕ್ಕರು ಕರ್ಕೊಂಡು ಹೋಗ್ತಾರೇನೋ ಅಂತ ಹೇಳಿ. ಹಿಂಗೆ ಒಂದ್ 5 ಹೆಜ್ಜೆ ಹಾಕಿದಷ್ಟೇ, ಬ್ರೋ ನಂಗೆ ಕೆಲಸ ಇದೆ ಬ್ರೋ ಅಂತ ಹೇಳ್ಬಿಟ್ಟು ಹಿಂಗೆ ಚೇಂಜ್ ಮಾಡ್ಬಿಟ್ರು. ಏನ್ ಮಾಡಕ್ಕಾಗಲ್ಲ, ಬನ್ನಿ ಹುಡ್ಕೋಣ. ಹಾಯ್ ಬ್ರೋ, ಆರಾಮ? ಹಾಯ್ ಮ್ಯಾಮ್. ಇನ್ ಕೇಸ್ ನಾನೇಂದ್ರು ನಿಮ್ಗೆ ಅಡಿಗೆ ಮಾಡ್ಕೊಟ್ರೆ ನೀವು ಅದನ್ನ ತಿಂತೀರಾ? ತಿಂತೀನಿ, ವೆಜ್ ಅಷ್ಟೇ ತಿಂತೀವಿ. ನಾನ್ ವೆಜ್ ತಿನ್ನಲ್ಲ ಮ್ಯಾಮ್. ನಾನ್ ಮಾಡಿದ್ರೆ ಇಲ್ಲ, ಯಾರು ಮಾಡಿದ್ರೆ ದೇವ್ರು ಬಂದ್ರು ಅಷ್ಟೇ ನಾವು ತಿನ್ನಲ್ಲ. ದೇವ್ರು ಬಂದ್ರೂ ತಿನ್ನಲ್ಲ. ತಿನ್ನಲ್ಲ. ಪಕ್ಕ ವೆಜಿಟೇರಿಯನ್ ಇಲ್ಲ, ವೆಜ್ಜೇ ಮಾಡ್ಕೊಡ್ತೀನಿ ಮ್ಯಾಮ್. ನಾನು ನಿಮ್ಮ ಮನೆ ಕರ್ಕೊಂಡು ಹೋಗ್ತೀರಾ? ಸೊ ನಾನು ನಿಮ್ಗೆ ಕುಕ್ ಮಾಡ್ಕೊಡ್ತೀನಿ, ನೀವು ಅದನ್ನ ತಿಂತೀರಾ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಮನ್ಯಾಗ, ಹಾ, ಇನ್ನು ನಮ್ಮ ಮನೆಗಲ್ಲ, ನಮ್ಮ ಮನೆ ಇರೋದು ರಾಯಚೂರು. ಹೋಗೋಣ. ಇಲ್ಲಿ ಮನೆ ಇಲ್ಲ, ಇಲ್ಲಿ PG ನಾ? ಇಲ್ಲಾಂದ್ರೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ ನಮ್ಮ ಸಬ್ಸ್ಕ್ರೈಬರ್, ಪಕ್ಕ ಕರ್ಕೊಂಡು ಹೋಗ್ತಾ ಇದ್ರು. ಮೇಡಮ್ ಒಂದ್ ನಿಮಿಷ ಬನ್ನಿ ಮ್ಯಾಮ್. ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 5 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ನೀವು ಒಬ್ಬರೇ ಮ್ಯಾಮ್ ಹಿಂಗೆ ಹೇಳಿದಷ್ಟು ಕಂಗ್ರಾಚುಲೇಷನ್ಸ್ ಹೇಳಿದ್ದು. ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಏನು ಅಂತ ಅಂದ್ರೆ, ಇನ್ ಕೇಸ್ ನಾನು ಏನಾದ್ರು ಅಡಿಗೆ ಮಾಡ್ಕೊಟ್ರೆ ನೀವು ಅದನ್ನ ತಿಂತೀರಾ ಮ್ಯಾಮ್? ಹಾ, ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ. ಅಲ್ಲ ಟೇಸ್ಟ್ ಅಲ್ಲ ಮ್ಯಾಮ್, ತಿನ್ಬೇಕು ಫುಲ್ಲು. ಹಾ, ಓಕೆ. ತಿಂತೀರಾ? ವೆಜ್ಜಾ ನಾನ್ ವೆಜ್ಜಾ ನೀವು? ನಾವು ಪ್ಯೂರ್ ವೆಜ್. ನಾನು ಪ್ಯೂರ್ ನಾನ್ ವೆಜ್ ಮ್ಯಾಮ್. ಎಲ್ಲ ಪರವಾಗಿಲ್ಲ ಮ್ಯಾಮ್, ನಿಮ್ಗೋಸ್ಕರ ವೆಜ್ ಮಾಡ್ಕೊಡ್ತೀನಿ. ಕೈಯೆಲ್ಲ ನೀಟಾಗಿ ತೊಳ್ಕೊಂಡು ಮಾಡ್ಕೊಡ್ತೀನಿ. ನನ್ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕು, ನಾನು ನಿಮ್ಗೆ ಕುಕ್ ಮಾಡ್ಕೊಡ್ತೀನಿ, ನೀವು ಅದನ್ನ ತಿನ್ಬೇಕು. ನಾದು ಮಂತ್ರಾಲಯ ಇಲ್ಲ ನಾವು. ಓ, PG ನಲ್ಲಿ ಇರೋದು. ಅಕಸ್ಮಾತ್ ಮಂತ್ರಾಲಯಕ್ಕೆ ಬಂದು ಕೇಳಿದ್ರೆ ಕರ್ಕೊಂಡು ಹೋಗ್ತಾ ಇದ್ರ? ಪಕ್ಕ ಇದೇ ತರನೇ ಎಲ್ರು ಸಲ ಹೇಳಿದ್ ಮ್ಯಾಮ್ ನಿಮ್ಗೆ. ಬಂದು ಆಲ್ಮೋಸ್ಟ್ 2 ಅವರ್ ಆಯ್ತು. ಎಷ್ಟೊಂದ್ ಜನ ಕೇಳ್ಬಿಟ್ಟ ಮನೆ ಕರ್ಕೊಂಡು ಹೋಗ್ತೀರಾ ಅಂತ. ಯಾರು ಕರ್ಕೊಂಡು ಹೋಗ್ತಾ ಇಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಬಟ್ ಬಿಡೋದ್ ಬೇಡ, ವಿಲ್ ಟ್ರೈ. ನಾನು ನಿಮ್ಮ ಮನೆಗೆ ಬಂದು ಅಡ್ಗೆ ಮಾಡ್ಕೊಡ್ತೀನಿ, ಅದನ್ನ ತಿಂತೀರಾ ಅಂತ ಕೇಳ್ತಾ ಇದೀನಿ. ಇವಾಗ ಆಗಲ್ಲ, ನಾವು ಕೆಲಸ ಇತ್ತು ಅಲ್ಲಿ. ಸರಿ, ಓಕೆ ಬಿಡಿ ಬ್ರೋ, ಥ್ಯಾಂಕ್ ಯು. ನಿಮ್ಮ ಮನೆಯಲ್ಲಿ ನಾನು ಕುಕ್ ಮಾಡ್ಕೊಡ್ತೀನಿ, ನೀವು ಅದನ್ನ ತಿನ್ಬೇಕು. ಬ್ರೋ ದೂರ ಆಗುತ್ತೆ, ಕೆಲಸ ಇದೆಯಾ? ಕೆಲಸ ಇದೆ. ಕರೆಂಟ್ಲಿ ನಾನು ಆಕ್ಚುಲಿ ಬ್ಯಾಂಕ್ ಕೆಲಸ ಅಂತ ಬಂದಿದ್ದೀನಿ. ಎಜುಕೇಶನ್ ಲೋನ್ ಅಂತ ಬಂತಿರೋದು. ಇಲ್ಲ ಬ್ರೋ, ನನ್ಕಿಂತ ಅದೇ ಇಂಪಾರ್ಟೆಂಟ್ ಇದೆ. ಹೆಸರು ಚಂದು. ಮನೆಯಲ್ಲಿರೋದು ಸಂಭ್ರಮ ಕಾಲೇಜ್ ಹತ್ರ. ಇಲ್ಲಿ ಹತ್ರ? ಹತ್ರ. ಇದು ವರ್ಕೌಟ್ ಆಗೋ ತರ ಕಾಣಿಸ್ತದೆ. ಇವ್ರು ನನ್ನ ಸಬ್ಸ್ಕ್ರೈಬರ್ ಅಂತ. ಏನಾದ್ರು ನಿಮ್ಗೆ ಅಡಿಗೆ ಮಾಡ್ಕೊಟ್ರೆ ತಿಂತೀರಾ ಅಂತ ಕೇಳ್ತೀನಿ. ಆಬ್ವಿಯಸ್ಲಿ ತಿಂತೀವಿ. ಆಬ್ವಿಯಸ್ಲಿ ತಿಂತೀರಾ. ನಾನು ನಿಮ್ಮ ಮನೆಗೆ ಬಂದು ಇವತ್ತು ಅಡಿಗೆ ಮಾಡ್ಕೊಟ್ರೆ ನೀವು ಅದನ್ನ ತಿನ್ಬೇಕು ಬ್ರೋ. ನಮ್ಮ ಮನೆ ತುಂಬಾ ದೂರ ಇದೆ. ಈಗ ತಾನೇ ವಿದ್ಯಾರಣ್ಯಪುರ ಹತ್ರ. ವಿದ್ಯಾರಣ್ಯಪುರದಿಂದ ಸಂಭ್ರಮ ಕಾಲೇಜ್ ಹತ್ರ. ವೆರಿ ಸ್ಮಾರ್ಟ್. ಓಕೆ ಬಿಡಿ ಬ್ರೋ. ನಿಮಿಷದಲ್ಲಿ ಎಷ್ಟು ತರದ ಕಾಗೆಗಳನ್ನ ನೋಡ್ಬಿಟ್ಟೆ ಗೊತ್ತಾ ನಾನು. ಚೆನ್ನಾಗಿ ಕಾಗೆ ಆಡ್ಸಿದ್ರು ನಮ್ ಜನ. ಏನ್ ಮಾಡ್ತಾ ಇರೋದು? ಸ್ಟೂಡೆಂಟ್ಸ್? ಇಲ್ಲ, ನಾನು ಗ್ರಾಜುಯೇಷನ್ ಮಾಡಿದ್ದೀನಿ, ಇವರೆಲ್ಲ ನಾನು ಟ್ಯೂಷನ್ ಸ್ಟೂಡೆಂಟ್. ನೀವು ಟೀಚರು, ಇವರೆಲ್ಲ ಸ್ಟೂಡೆಂಟ್ಸು. ಸೂಪರ್. ನನ್ನ ಚಾನಲ್ಗೆ 5 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಹೇಳೋದು. ಥ್ಯಾಂಕ್ ಯು. ಸೆಲೆಬ್ರೇಟ್ ಮಾಡ್ತಾರೆ ಇವರು. ಅಂದ್ರೆ ಅಡಿಗೆ ಮಾಡ್ಕೊಟ್ರೆ ನೀವು ತಿಂತೀರಾ ಅಂತ ಕೇಳ್ತಾ ಇದೀನಿ. ತಿಂತೀನಿ. ಅದ್ಯಾಕ್ರಿ ಡೌಟ್ ಅಲ್ಲಿ ಹೇಳ್ತಾ ಇದೀರಾ? ನೀವ್ ಹೆಂಗ್ ಮಾಡ್ತೀರಾ ಅಂತ ಗೊತ್ತಿಲ್ಲ ಅಲ್ಲ. ನಿಮ್ಮ ಅಮ್ಮಗಿಂತ ಚೆನ್ನಾಗಿ ಮಾಡ್ತೀನಿ. ಹಂಗಂದ್ರೆ ತಿಂತೀವಿ. ನಿಮ್ಮ ಅಮ್ಮ ಚೆನ್ನಾಗಿ ಮಾಡಲ್ವಾ? ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಯಾರಾದ್ರೂ ಒಬ್ರು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ನಾನು ನಿಮ್ಮ ಮನೆಗೆ ಬಂದು ನಿಮ್ಗಳಿಗೆ ಅಡಿಗೆ ಮಾಡ್ಕೊಡ್ತೀನಿ, ನೀವು ಅದನ್ನ ತಿಂದು ಹೆಂಗಿದೆ ಅಂತ ಹೇಳ್ಬೇಕು. ಅದೇ ನಮ್ದು ಶಾಪಿಂಗ್ ಆದ್ಮೇಲೆ ಕರ್ಕೊಂಡು ಹೋಗ್ತೀವಿ. ಈಗ ಖುಷಿ ಆಗ್ಬಿಟ್ಟು. ಇಲ್ಲ ಸರ್, ಆಕ್ಚುಲಿ ಇವಾಗ ಪಾಪ ಸ್ಟೂಡೆಂಟ್ಸ್ ಎಲ್ಲೂ ಹೋಗಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗೋಣ ಅಂತ ಇವಾಗ ಜಸ್ಟ್ ಸುಮ್ಮನೆ ಪಾಸ್ ಆದ್ವಿ. ಜೀವನದಲ್ಲಿ ಪುಣ್ಯ ಮಾಡಿದಿರಾ ಇಂಥ ಟ್ಯೂಷನ್ ಟೀಚರ್ನ ಪಡೆಯೋದಕ್ಕೆ. ಅಲ್ಲ ಸೀರಿಯಸ್ ಆಗಿ ಶಾಪಿಂಗ್ ಕರ್ಕೊಂಡು ಹೋಗ್ತಾವ್ರೆ. ನಮ್ ಟ್ಯೂಷನ್ ಟೀಚರ್ ಇದ್ರು, ಮಹಾಕಾಳಿ ಭದ್ರಕಾಳಿ ಎಲ್ಲ ಅವ್ರ ಮೇಲೆ ಇರ್ತಾ ಇತ್ತು. ನಂಗೆ ಗೊತ್ತು ನೀವೆಲ್ಲ ಚಿಕ್ಕ ಮಕ್ಳು. ಇನ್ ಕೇಸ್ ನನ್ನ ಕರ್ಕೊಂಡು ಹೋದ್ರೆ ನನ್ನ ಮನೆಗೆ ಬಂದು ವಾಪಸ್ ಹೋಗಿದ್ಮೇಲೆ ನಿಮ್ನ ಹಾಕೊಂಡು ರುಬ್ತಾರೆ. ನನ್ನಿಂದ ನೀವು ರುಬ್ಬಿಸ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಬಟ್ ಓಕೆ, ಹ್ಯಾವ್ ಅ ನೈಸ್ ಟೈಮ್. ಚೆನ್ನಾಗಿ ಶಾಪ್ ಮಾಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಓದಿ. ಬ್ರೋ ಆಕ್ಚುಲಿ ನನ್ನ ಹೆಸರು ವಿನಯ್ ಅಂತ ಹೇಳಿ. ಸೊ ಬ್ರೋ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಗೊತ್ತಾ? ಆ ಚಾನಲ್ ಮಾಡ್ಕೊಂಡಿದೀವಿ. ಸೂಪರ್ ಬ್ರೋ. ನಿಮ್ಮಂತ ಸಬ್ಸ್ಕ್ರೈಬ್ ಆಗಿದ್ರಿಂದಾನೆ ನನ್ನ ಚಾನಲ್ಗೆ 5 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನೀವು ನನ್ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕು, ನಿಮ್ಗೋಸ್ಕರ ಅಡಿಗೆ ಮಾಡ್ಕೊಡ್ತೀನಿ, ನೀವು ಅದನ್ನ ತಿನ್ಬೇಕು. ಇವಾಗ ಸ್ವಲ್ಪ ಬಿಸಿ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ.
ಅರ್ಥ ಆಗುತ್ತೆ ಬ್ರೋ. ಸೆನ್ಸ್ ಇಸ್ ಇಂಪಾರ್ಟೆಂಟ್, ವಿನಯ್ ಇಸ್ ನಾಟ್ ಇಂಪಾರ್ಟೆಂಟ್. ನೀವು ಇಂಪಾರ್ಟೆಂಟ್ ಬ್ರೋ. ನಿಮ್ ಚಾನೆಲ್ ನೋಡಿನೇ ಮೂಡ್ ಏನಾನ ಡಲ್ ಇದ್ರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಅದಕ್ಕೋಸ್ಕರ ಯಾರು ಮನೆ ಕರ್ಕೊಂಡು ಹೋಗ್ತಾರ, ಅವ್ರಿಗೆ ಅಡುಗೆ ಮಾಡ್ಕೊಡೋಣ ಅಂತ ಕೇಳ್ತಾ ಇದೀನಿ. ಬಟ್ ಯಾರು ಕರ್ಕೊಂಡು ಹೋಗ್ತಾ ಇಲ್ಲ. ಇಲ್ಲಿವರೆಗೂ 3 ಅವರ್ ಆಗಿದೆ. ಬಟ್ ವೇಟ್ ಮಾಡ್ತೀನಿ, ನೋಡೋಣ ನಿಜವಾದ ಸಬ್ಸ್ಕ್ರೈಬರ್ ಇಲ್ಲ ನಿಜವಾದ ಫಾಲೋವರ್ ಇಲ್ಲ ಯಾರು ಒಬ್ರು ನನ್ನ ಮನೆ ಕರ್ಕೊಂಡು ಹೋಗ್ತಾರ ಅಂತ. ಗೈಸ್ ಆನೆಸ್ಟ್ ಆಗಿ ಹೇಳಿ, ಇನ್ ಕೇಸ್ ಇದೇ ತರ ನೀವೇನಾದ್ರು ರೋಡ್ ಅಲ್ಲಿ ಪಾಸ್ ಆಗ್ಬೇಕಾದ್ರೆ ನಾನೇನಾದ್ರು ಬಂದು ಅಪ್ರೋಚ್ ಆಗಿದ್ರೆ ನನ್ನನ್ನು ನಿಮ್ ಮನೆ ಕರ್ಕೊಂಡು ಹೋಗ್ತಾ ಇದ್ರೋ ಇಲ್ವೋ ಅಂತ ಹೇಳಿ ನೋಡೋಣ. ಎಷ್ಟು ಜನ ಹಾನೆಸ್ಟ್ ಆಗಿ ಕಮೆಂಟ್ ಮಾಡ್ತಾರೆ ಅಂತ ಹೇಳಿ. ಕಮೆಂಟ್ ಮಾಡೋರ್ ಪೈಕಿ ಅಟ್ಲೀಸ್ಟ್ ಒಬ್ಬರು ಮನೆಗಾದ್ರೂ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಂಟಿ ಕೇಳೋಣ ಅಂತ ಅನ್ಕೊಂತ ಇದೀನಿ, ಭಯ ಆಗ್ತೈತೆ, ಧೈರ್ಯ ಬರ್ತಾ ಇಲ್ಲ ಆಂಟಿದಿರ್ನ ಕೇಳೋದಕ್ಕೆ. ಆಂಟಿ ಒಂದ್ ನಿಮಿಷ ಆಂಟಿ, ನಾನು ಆಕ್ಚುಲಿ ಒಬ್ಬ ಯೂಟ್ಯೂಬರ್ ಆಂಟಿ. ನಾನೇನಾದ್ರು ಅಡುಗೆ ಮಾಡ್ಕೊಟ್ರೆ ನೀವು ತಿಂತೀರಾ ಆಂಟಿ? ತಿಂತೀರಾ? ಸೊ ಏನು ಅಂತ ಅಂದ್ರೆ, ನೀವು ನನ್ನ ಈಗ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕು. ನಾನು ನಿಮ್ಮ ಮನೆಗೆ ಬಂದು ಅಡುಗೆ ಮಾಡ್ಕೊಡ್ತೀನಿ, ನೀವು ಅದನ್ನ ತಿನ್ಬೇಕು. ಕರ್ಕೊಂಡು ಹೋಗ್ತೀರಾ ಆಂಟಿ? ಬರ್ರಿ. ಎಲ್ಲಿ ನಿಮ್ಮ ಮನೆ ಇರೋದು? ನೆಲ್ಮಂಗ್ಲ. ಮತ್ತೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾವು ಹಾಸ್ಪಿಟ್ಲಿಗೆ ಬಂದಿದ್ವಿ. ಓ, ಹುಷಾರಿಲ್ವಾ ಆಂಟಿ? ಇಲ್ಲ ಅಂದ್ರೆ ನಮ್ಮ ಮಗಳದು ಡೆಲಿವರಿ ಆಗಿತ್ತು. ಓಕೆ. ಜೆರಾಕ್ಸ್ ಕೊಡಾಕ್ ಬಂದಿದ್ವಿ. ಓ, ಅದಕ್ಕೆ ಬಿಸಿ ಇದ್ದೀರಾ? ಇಲ್ಲ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಆಂಟಿ? ಕರ್ಕೊಂಡು ಹೋಗಿದ್ದೀವಿ ನಾವು. ಹೌದಾ? ಇಲ್ಲೇ ಹತ್ರ ಇದು. ಸರಿ ಬಿಡಿ ಆಂಟಿ, ಓಕೆ. ಆಲ್ಮೋಸ್ಟ್ 5 ಅವರಿಂದ ನಿತ್ತು ಕಾಲು ಬಂದ್ಬಿಟ್ಟಿದೆ. ಎಷ್ಟು ಜನನ್ ಕೇಳಿದೀನಿ ನನ್ಗೆ ಗೊತ್ತಿಲ್ಲ, ಬಟ್ ಒಬ್ರು ಕೂಡ ಮನೆ ಕರ್ಕೊಂಡು ಹೋಗೋಕೆ ರೆಡಿನೇ ಇಲ್ಲ. ಬಟ್ ಸೊ ಈ ಚಾಲೆಂಜ್ ನ ಇಲ್ಲೇ ಬಿಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಯಾರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನು, ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮಂಗೆ ಕುಕ್ ಮಾಡ್ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ಮನೆಗೆ ಹೋಗೋಣ ಬನ್ನಿ. A few moments later. ಸೊ ಫೈನಲಿ ನಿನ್ನೆ ರಾತ್ರಿನೇ ಮನೆಗೆ ಬಂದೆ. ಇವಾಗ ಕುಕ್ ಮಾಡ್ಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದೀನಿ. ನನಗೆ ಸೀರಿಯಸ್ ಆಗಿ ಹೇಳ್ತೀನಿ, ಬೇರೆ ಕಡೆ ಹೋಗಿ ಮಾಡೋದಾಗಿದ್ರೆ ಸಿಕ್ಕಾಪಟ್ಟೆ ಈಸಿ ಆಗ್ತಾ ಇತ್ತು. ಬಟ್ ನಮ್ಮ ಮನೆಯಲ್ಲೇ ಮಾಡೋದ್ರಿಂದ ಒಂದ್ ಕಡೆ ಭಯ, ಏನಾದ್ರು ಚೆನ್ನಾಗಿ ಬಂದಿಲ್ಲ ನಮ್ಮ ಅಮ್ಮನೇ ಬೈದ್ ಬಿಡ್ತಾರೆ. ಹಂಗೆ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಮ ಅಮ್ಮನ ಜೊತೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ. ಅದು ಇವತ್ತು ಆಗೋಗ್ಬಿಡುತ್ತೆ. ಬಾಮ, ನನ್ಕಿಂತ ನಮ್ಮ ಅಮ್ಮಂಗೆ ಜಾಸ್ತಿ ಜನ ಫ್ಯಾನ್ಸ್ ಅವ್ರೆ. ಏನು ನಕ್ಕೊಂಡ್ ಬರ್ತಾ ಇದ್ದೀರಾ? ನಮ್ಮ ಅಮ್ಮಂಗ್ ಖುಷಿ ವಿಡಿಯೋದಲ್ಲೆಲ್ಲ ಬರೋದಕ್ಕೆ. ಓಕೆ ಮಾ, ಇವತ್ತು ವಿಡಿಯೋ ಏನಾಗಿರುತ್ತೆ ಅಂದ್ರೆ, ನಾನು ಒಂದಿಷ್ಟು ಅಡುಗೆ ಮಾಡ್ಕೊಡ್ತೀನಿ. ಆ ಅಡುಗೆನ ನೀವ್ ತಿನ್ಬೇಕು. ಅಯ್ಯೋ ವಿನು, ದಯವಿಟ್ಟು ಬೇಡ ವಿನು. ನೀನ್ ಸೊರ್ಕು ಬುರ್ಕು ಅನ್ಕೊಂಡ್ ಮಾಡ್ತೀವಿ, ನೀನ್ ತಂದು ಕೊಡು, ನಾನ್ ಮಾಡಾಕ್ತೀನಿ. ಯಾವತ್ ಮಾ ಸೊರ್ಕು ಬರ್ಕೊಂಡ್ ಅನ್ಕೊಂಡೆಲ್ಲ ಮಾಡಿದೀನಿ, ನೀಟಾಗಿ ತಾನೇ ಮಾಡ್ತೀನಿ. ಹಿಂಗೆಲ್ಲ ಯಾವ್ದಾರ ಮೂಗಲ್ ಕೈ ಹಾಕ್ಬಿಟ್ಟು ಕಲ್ಬಿಡ್ತಾ ಅದ್ ಹೆಂಗಾಯ್ತು ಏನೋ. ಬೇಡ, ನೀನೇ ಮಾಡ್ತೀನಿ ವಿನು, ನಿಜ ಬೇಡ ವಿನು. ಇವತ್ತು ತಿನ್ನಿಸ್ತೀನಿ. ಸೊ ಏನೇನ್ ಡಿಶ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತಂದ್ರೆ, ಒಂದು ಪ್ರಾನ್ ಗೀ ರೋಸ್ಟ್, ಆಮೇಲೆ ಅಂಜಲ್ ಫಿಶ್ ತವಾ ಫ್ರೈ, ಆಮೇಲೆ ಮಟನ್ ಕರಿ, ಚಿಕನ್ ಕಬಾಬು. ಕ್ಲೀನ್ ಆಗಿ ಮಾಡು, ಹಿಂಗೆಲ್ಲ ನಾನು ಯಾವತ್ ಹಂಗೆಲ್ಲ ಮಾಡಿದೀನಿ. ನೀಟಾಗಿದ್ರೆ ತಿಂತೀನಿ ಅಷ್ಟೇ. ಸೊ ಇವಾಗ ಟೈಮ್ 8 ಗಂಟೆ. ನಾನು 8 ಗಂಟೆಗೆ ಸ್ಟಾರ್ಟ್ ಮಾಡಿ ಎಷ್ಟು ಅವರ್ ಬೇಕಾಗುತ್ತಾ? ಅಯ್ಯೋ ನಿಂಗ್ ಬೇಕು ಪುಣ್ಯಾತ್ಮ, ಸಂಜೆ 5 ಗಂಟೆಗಾರ ಊಟ ಹಾಕು. ನಾನೊಂದು ಸ್ವಲ್ಪ ಸ್ಲೋ ಆಗಿ ಮಾಡೋದು, ಬಟ್ ಫಾಸ್ಟ್ ಆಗಿ ಮಾಡ್ತೀನಿ ಬನ್ನಿ. ಸೊ ಇವಾಗ ಪ್ರಾನ್ಸ್ ನ ಕ್ಲೀನ್ ಮಾಡ್ತಾ ಇದೀನಿ. ನನಗೆ ನಿಜವಾಗ್ಲೂ ಅಡುಗೆ ಮಾಡೋದು ಕಷ್ಟ ಆಗಲ್ಲ, ಬಟ್ ಈ ಕ್ಲೀನಿಂಗ್ ಪ್ರೊಸೆಸ್ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಪ್ರಾನ್ಸ್ ನ ಅಂಗಡಿನ ತಂದ್ರೆ ಈ ತರ ಕ್ಲೀನ್ ಮಾಡಿದೀವಿ ಅಂತ ಕೊಡ್ತಾರೆ, ಬಟ್ ತುಂಬಾ ಜನ ಹಿಂಗೆ ಯೂಸ್ ಮಾಡ್ತಾರೆ, ಬಟ್ ಇದು ಕ್ಲೀನ್ ಆಗಿರಲ್ಲ. ಬನ್ನಿಲಿ. ಸೊ ಇದರಲ್ಲಿ ಆಕ್ಚುಲಿ ಗಲೀಜ್ ಇರುತ್ತೆ, ಹಿಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದಾಗ ಈ ಪಾರ್ಟ್ ಇರುತ್ತಲ್ಲ, ಇದನ್ನ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ಹೊರಗಡೆ ಹಾಕ್ಬೇಕು. ನೀವು ರೆಸ್ಟೋರೆಂಟ್ ಅಲ್ಲಿ, ಹೋಟೆಲ್ ಎಲ್ಲ ತುಂಬಾ ಕಡೆ ಕ್ಲೀನ್ ಮಾಡಲ್ಲ, ಹಂಗೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಇಂದ ತಿನ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಪಾಪ ನನ್ ಕಷ್ಟ ನೋಡಕ್ಕಾಗದೆ ನಮ್ಮ ಅಪ್ಪನೂ ಬಂದು ಹೆಲ್ಪ್ ಮಾಡ್ತಾ ಇದಾರೆ. ಪಾಪ ನನ್ಗೆ ಅಂತ ಅಲ್ಲ, ನಮ್ಮ ಮನೆಯಲ್ಲಿ ಈ ಕೆಲಸ ಇವರೇ ಮಾಡ್ಬೇಕು, ಆ ಕೆಲಸ ಅವರೇ ಮಾಡ್ಬೇಕು ಅಂತ ಏನಿಲ್ಲ, ಈ ಎಲ್ಲಾ ಕೆಲಸ ಎಲ್ರೂ ಮಾಡ್ತೀವಿ. ಸೊ ಹಂಗಾಗಿ ಯಾವಾಗ್ಲೂ ನಮ್ ಕುಕಿಂಗ್ ಅಲ್ಲಿ ನಮ್ಮ ಅಪ್ಪ ಹೆಲ್ಪ್ ಮಾಡ್ತಾರೆ. ಪಾಪ ನಮ್ಮ ಅಪ್ಪಂಗೆ ನಾಚಿಕೆ, ವಿಡಿಯೋದಲ್ಲೆಲ್ಲ ಬರಲ್ಲ, ಬಟ್ ಕರ್ಕೊಂಬಂದು ಕೂರ್ಸಿದೀನಿ. ಸೊ ಅಡುಗೆ ಮಾಡೋದು ನಂಗೆ ಅಷ್ಟೊಂದು ಕಷ್ಟ ಆಗಲ್ಲ, ಬಟ್ ಈ ಹೆಚ್ಚೋದು ತುರಿಯೋದು ಇವೇ ಬಿಜಾನ್ ಕಷ್ಟ. ಸೊ ಅದೇ ಬಿಜಾನ್ ಟೈಮ್ ಹೋಗ್ಬಿಡುತ್ತೆ. ಇವಾಗ ಮಟನ್ ಸೂಪ್ ಮಾಡ್ತಾ ಇದೀನಿ. ಸೊ ಸೂಪ್ಗೆ ಹೊರಗಡೆ ಏನ್ ತಿಂತೀವಿ ಅದಕ್ಕಿಂತ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ ಮನೆಯಲ್ಲಿ ಮಾಡೋದು. ಯಾರಾದ್ರೂ ವೆಜಿಟೇರಿಯನ್ಸ್ ವಿಡಿಯೋ ನೋಡ್ತಾ ಇದ್ರೆ ಸಾರಿ, ಬಟ್ ನಾನ್ ವೆಜಿಟೇರಿಯನ್ಸ್ ನಂಗೆ ಗೊತ್ತು, ಡೆಫಿನೆಟ್ ಆಗಿ ಇಷ್ಟಪಡ್ತೀರಾ ಅಂತ. ಅಯ್ಯೋ ವಿನು, ಅದು ಚಂದಾಗ್ ತೊಳಿಬೇಕು ವಿನು, ಒಂದ್ 6-7 ಸರಿ ತೊಳಿಬೇಕು, ಇಲ್ಲಾಂದ್ರೆ ಒಂಥರ ಕೌಸು ಸ್ಮೆಲ್ ವಿನು. 6 ಸರಿ ತೊಳ್ದಿದ್ದೀನಿ ವಿನು, ನೀ ಸುಮ್ಮನೆ ಈ ಕಡೆ ಬಂದ್ಬಿಡು ವಿನು, ನಂಗೆ ಇಷ್ಟ ಆಗಲ್ಲ, ನಾನೇ ಮಾಡ್ಬಿಡ್ತೀನಿ ವಿನು. ಹೇಳಿಲ್ವಾ ನನ್ಗೆ ಕಷ್ಟ ಆಗೋದು ಅಡಿಗೆ ಮಾಡೋದಲ್ಲ, ಈ ಟಾರ್ಚರ್. ಓಮ ನಾನು ಮಾಡ್ತೀನಿ, ಓಮ ಹೋಗ್ಬಿಟ್ಟು ಕರಿತೀನಿ, ಓಮ ಹೋಗ್ವೇನೋ, ಅದ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. 3 ಸೆಕೆಂಡ್ ಹಿಂಗ್ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಸೊ ಇವಾಗ ಅಂಜಲ್ಗೆ ಅರ್ಶನ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮ್ಯಾರಿನೇಟ್ ಮಾಡಿದೀನಿ. ಸೇಮ್ ಪ್ರಾನ್ಸ್ಗೂ ಮ್ಯಾರಿನೇಟ್ ಮಾಡಿದೀನಿ. ಸೊ ಇವಾಗ ಇದನ್ನೆರಡನ್ನು ಫಸ್ಟ್ ಒಂದ್ ಸ್ವಲ್ಪ ಹೊತ್ತು ರೆಫ್ರಿಜರೇಟರ್ ಇಡೋಣ. ಇವಾಗ ರಾಂಗ್ ಡಿಶ್ ಏನ್ ಮಾಡ್ಬಿಟ್ಟು ಅನ್ಸ್ತಾ ಇದೆ, ಇಷ್ಟೊಂದು ಡಿಶ್ ಮಾಡ್ಬೇಕು ಅಂತ ಹೋಗಿ. ಸೊ ಇದು ಆಕ್ಚುಲಿ ಸೂಪ್ಗೆ ಮಸಾಲಾ ಕಂಪ್ಲೀಟ್ ಆಗಿ ರುಬ್ಬಿಟ್ಟು ಮಾಡ್ತಾ ಇರೋದು. ಪುದೀನ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಎಲ್ಲಾನು ಕಂಪ್ಲೀಟ್ ಆಗಿ ರುಬ್ಬಿ, ಸೊ ಆ ಮಸಾಲಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂತೀನಿ. ಸೊ ಅದಾಗಿದ ಮೇಲೆ ಸ್ವಲ್ಪ ನೀರ್ ಹಾಕಿ ಮಟನ್ ಹಾಕಿ ಒಂದ್ 4-5 ವಿಷಲ್ ಓಡಿಸಿದ್ರೆ ನೆಕ್ಸ್ಟ್ ಲೆವೆಲ್. ಅದ್ ಹೆಂಗಾಯ್ತು ಏನೋ. ವಿನು
ಚಾಕು ಕಾಸು ಅಜ್ಜು ಮಗನೇ, ಮಟನ್ ಚಿಕನ್ ಎಲ್ಲ ಹಂಗೆ ತಿನ್ಬಾರ್ದು, ಹೊರಗಡೆಯಿಂದ ತಗೊಂಬಂದಿರೋದು. ನಮ್ಮ ಅಮ್ಮನ್ ಮುಗಿಯಲ್ಲ ಗುರು ಇವತ್ತು. ಸೊ ಇಲ್ಲಿ ಮಟನ್ ಸಾರ್ಗೆ ಇಲ್ಲಿ ಸೂಪ್ ಎರಡು ಇಟ್ಕೊಬಿಟ್ಟಿದೀನಿ. ಸೊ ಇದು ಎರಡೇ ಸಿಕ್ಕಾಪಟ್ಟೆ ಟೈಮ್ ಹಿಡಿಯೋದು. ಇದ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ಅರ್ಧ ಕೆಲ್ಸ. ಅದ್ ಹೆಂಗಾಯ್ತೋ ಏನೋ. ವಿನೋ ಚಾಕು ಅಜ್ಜದೇನೋ. ಈ ನಮ್ಮ ಅಮ್ಮ ಈ ಚಾಕು ಅಜ್ಜವರೆಗೂ ಬಿಡಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅಯ್ಯೋ ವಿನೋ, ಟೇಸ್ಟ್ ಎಲ್ಲ ನೋಡ್ಕಂತ ವಿನೋ, ಹಂಗೆ ಮಾಡ್ಬೇಡ ವಿನೋ, ಇದ್ರಲ್ಲಿ ಒರ್ಸ್ಕೊ, ಮುಖ ಪಕ್ಕ ಕೈ ಎಲ್ಲ ಒರ್ಸ್ಕೊಂಡು ಸೊ ಇವಾಗ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮ್ಯಾರಿನೇಟ್ ಮಾಡ್ತಾ ಇದೀನಿ. ಸೊ ಕಾರ್ನ್ಫ್ಲವರು, ಅರ್ಶಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂಚೂರು ಖಾರದ ಪುಡಿ ಎಲ್ಲಾನು ಹಾಕಿದೀನಿ. ಮೊಟ್ಟೆನ ಎಲ್ಲರೂ ಹೆಂಗೆಂಗ ಹೊಡಿತಾರೆ, ನಾನು ಡಿಫ್ರೆಂಟ್ ಆಗಿ ಹೊಡಿತೀನಿ. ಹೊಡೆದು ಅಯ್ಯೋ ವಿನೋ, ನಾನ್ ಚೇರ್ ಹಾಕೊಂಡ್ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ವಿನೋ. ಇಲ್ಲ ವಿನೋ, ನೀನ್ ಯಾಕೋ ನನಗ್ ಭಯ ಆಗತ್ ನಿನ್ ಅಡಿಗೆ ನೋಡ್ತಾ ಇದ್ರೆ ವಿನೋ. ಸೊ ಫೈನಲ್ ಆಗಿ ಪ್ರಾನ್ಸ್ ಗಾರ್ಲಿಕ್ ಗೀ ರೋಸ್ಟ್ ರೆಡಿ ಆಗಿದೆ. ಅದ್ ಹೆಂಗಾಯ್ತೋ ಏನೋ. ಸೊ ಇವಾಗ ಅಂಜಲ್ನ ಫಿಶ್ ಫ್ರೈ ಮಾಡಕ್ ಹೋಗ್ತಾ ಇದೀನಿ. ಮ್ಯಾರಿನೇಟ್ ಮಾಡಿರೋದನ್ನ ಫಸ್ಟ್ ಫ್ರೈ ಮಾಡ್ಕೊಂತೀನಿ, ಆಮೇಲೆ ಅದಕ್ಕೆ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. 5 ಅವರಿಂದ ನಿಂತ್ಕೊಂಡು ಮಾಡ್ತಾನೆ ಇದೀನಿ, ಮುಗಿತಾನೆ ಇಲ್ಲ. ಸೊ ಇವಾಗ ಇದಕ್ಕೆ ಮಸಾಲ ಎಲ್ಲ ಹಾಕಿದೀನಿ. ಸೊ ಏನ್ ಮಸಾಲ ಅಂತ ಹೇಳಲ್ಲ, ಯಾಕಂದ್ರೆ ನನ್ಗೊಂದು ಆಸೆ ಇದೆ. ಏನದು? ನಾನು ಫ್ಯೂಚರ್ ಏನಾದ್ರು ಹೋಟ್ಲು ಮಾಡಿದ್ರೆ ಈ ಡಿಶ್ ನ ಆಡ್ ಮಾಡ್ತೀನಿ. ಸೊ ಇದು ಆಕ್ಚುಲಿ ಸಿಕ್ಕಾಬಡೆ ಚೆನ್ನಾಗಿ ಬರುತ್ತೆ. ಇದು ಗೋವಾ ಸ್ಟೈಲ್ ಫಿಶ್ ಫ್ರೈ. ಸೊ ಇನ್ ಕೇಸ್ ನೀವೇನಾದ್ರು ಟೇಸ್ಟ್ ಮಾಡ್ಬೇಕು ಅಂದ್ರೆ ನಾನು ಫುಡ್ ಕಾರ್ಟ್ ಓಪನ್ ಮಾಡಿದಾಗ ಬರ್ಬೋದು. ಅದ್ ಹೆಂಗಾಯ್ತೋ ಏನೋ. ಫೈನಲಿ ಎಲ್ಲ ಮುಗಿಸಿದೀನಿ. ಫಿಶ್ ಫ್ರೈ, ಕಬಾಬ್, ಸೂಪ್, ಮಟನ್ ಕರಿ, ಪ್ರಾನ್ಸ್ ಇದಿಷ್ಟು ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ 9:30ಗೆ. ಟೈಮ್ ನೋಡಿ ಆಲ್ಮೋಸ್ಟ್ 3 o'clock ಆಗಿದೆ. ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ನಮ್ಮಮ್ಮ ಆಗಿಂದ ಬೈದು ನನ್ಗೆ ಹೊಟ್ಟೆನಲ್ಲಿರೋ ಹುಳ ಎಲ್ಲ ಸತ್ತಾಗ್ತಾ ಇದೆ, ಜಲ್ದಿ ಮಾಡು ಅಂತ. ಬಟ್ ಯಾವ್ದನ್ನು ಯಾರಿಗೂ ಇನ್ನೂ ಟೇಸ್ಟ್ ಮಾಡಕ್ ಬಿಟ್ಟಿಲ್ಲ. ನನ್ನ ಫ್ರೆಂಡ್ ಎಲ್ಲ ಬಂದಿದ್ದಾರೆ. ಸೊ ಇದನ್ನ ಟೇಸ್ಟ್ ಮಾಡಿ ಹೆಂಗಿದೆ ಅನ್ನೋದನ್ನ ಅವ್ರದಕ್ಕಿಡೋಣ. ಅದ್ ಹೆಂಗಾಯ್ತೋ ಏನೋ. ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಟೇಸ್ಟ್ ಇನ್ನ ನೋಡಿಲ್ಲ ನೋಡಿ. ಸೊ ಇದು ನಮ್ಮಮ್ಮ ಮಾಡಿದ್ದು, ಇದು ನಾನ್ ಮಾಡಿದ್ದಲ್ಲ, ಯಾಕಂದ್ರೆ ನಂಗೆ ಇದು ಮಾಡಕ್ ಬರಲ್ಲ. ಸಾಂಬಾರ್ ಸೂಪರ್. ಫ್ರಾನ್ಸ್ ನೋಡ್ತೀನಿ. ಆಕ್ಚುಲಿ ನಮ್ಮ ಅಮ್ಮಂಗೆ ಪ್ರಾನ್ಸ್ ಇಷ್ಟ ಆಗಲ್ಲ. ವಾ, ನಿಜ ಹೇಳಿ, ಪರವಾಗಿಲ್ಲ. ಸೂಪರ್ ಮಗ. ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದೆ, ಎಲ್ಲ ಸೂಪರ್ ಆಗಿದೆ. ನಾನೊಂದು ಹೋಟ್ಲ್ ಇಡ್ಬೋದಾ? ಓ ಖಂಡಿತ, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಸೊ ಫೈನಲ್ ಆಗಿ ಎಲ್ಲ ಡಿಶಸ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀನಿ. ಸೊ ಎಲ್ಲರೂ ತಿಂತಾ ಇದಾರೆ. ಹೆಂಗಿದ್ಯೋ? ತಿನ್ನಪ್ಪ. ಅವ್ನು ಡವ್ ಮಾಡೋನು ಓವರ್ ಡವ್ ಮಾಡ್ತಾನೆ. ಇವಾಗ ತಟ್ಟೆನ ಖಾಲಿ ಮಾಡೋಣ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತೆನೆಗೆ ಬಂದು. A few moments later. ನನ್ನ ತಟ್ಟೆ ನೋಡಿದ್ರೆ ನೀಟಾಗಿ ಎಲ್ಲಾನು ಇದು ಮಾಡಿದೀನಿ. ಬಟ್ ನನ್ಗೆ ಈ ಕಾನ್ಸೆಪ್ಟ್ ನ ಆಕ್ಚುಲಿ ಒಬ್ರು ರೋಡಲ್ಲಿ ಸಿಕ್ಕಿರೋರು ಅವ್ರ ಮನೆಗೆ ಹೋಗಿ ಮಾಡ್ಬೇಕು ಅಂತ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಅಲ್ಲಿ ನಮ್ಮ ಮನೆಯಲ್ಲೇ ಮಾಡೋ ತರ ಆಯ್ತು. ಬಟ್ ಇನ್ನೊಂದು ಯುನೀಕ್ ಆಗಿರೋ ಕಾನ್ಸೆಪ್ಟ್ ನ ಹುಡ್ಕೊಂಡ್ ಬರ್ತೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರಿ. ಬಾಯ್ ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.